ಬಿಡು ತಗೋ, ಇಲ್ಲೇ ಇರ್ತಾರೆ. ಹ್ಞೂ, ಊಟ ತಗೋ. ಹಿಂದೆ ಇದರಲ್ಲಿ ಇದೈತೆ ನೋಡು ಬಾಕ್ಸು, ಅಲ್ಲಿ ಕವರ್ ಒಳಗಡೆ. ನಮ್ಮ ಹೊಲ್ಟೋದ್ವಾ ಅವ್ರವು ಇದು ಬೆಲ್ಟ್ಗಳು ತಗೊಳ್ರಿ ಕಟ್ಟಕ್ಕೆ. ಹ್ಞೂ, ಎತ್ಕೊ ಹೋಗು, ಬೆಲ್ಟ್ಗಳು ಎತ್ಕೊಂಡಿರಿ. ಅವ್ರ ಊಟ ಹಾಕಕ್ಕೆ ಅಮ್ಮ ಕವರಲ್ಲಿ ಇರತ್ತೆ ತಗೋ, ಅದು ಅಲ್ಲೇ ಇರಲಿ, ಬಾಕ್ಸ್ ಎತ್ಕೋ. ಇನ್ನೊಂದು ಚೈನ್ ಅಲ್ಲಿ ಕೆಳಗಡೆ ಇತ್ತು ನೋಡು. ಏ ಬಾ ಲೀ ಸಿಂಬಾ. ಬನ್ರಿ. ಇವರೊಬ್ಬರು ಇಲ್ಲ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಇದು ಬಂದು ಶುಕ್ರವಾರದ ಲಾಗು ಇದಾಗಿರುತ್ತೆ. ಇವತ್ತು ಬಂದು ನಮ್ಮ ಬಾವು ನಿಂತಿದ್ದು ತಿಥಿ ಕಾರ್ಯ ಇದೆ, ಅದಕ್ಕೋಸ್ಕರ ನಾನು ನೆಲ ಒರೆಸ್ತಾ ಇದ್ದೀನಿ. ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ನೆಲ ಒರೆಸೋಣ ಅಂದ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ನೆನ್ನೆ ನೈಟು ಮನೆಗೆ ಬರೋಷ್ಟರಲ್ಲಿ 12:30 ಆಗಿತ್ತು. ಅಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಲಾಗು ಶುರು ಆಗ್ತಾಯಿದೆ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಟೈಮ್ 8:30 ಟೈಮ್. ಇನ್ನು ಒರೆಸ್ತಾ ಇದ್ದೀವಿ. ಇನ್ನು ಮಾಡಿದ್ದೀವಿ. ದರ್ಶನ್ ಇದಳು. ನಾನು ನೆಲ ಒರೆಸ್ತಾ ಇದ್ದೆ. ಮಗಳು ನಾನು ಒರೆಸ್ತೀನಿ ಅಂದ್ಬಿಟ್ಟು ಇಸ್ಕೊಂಡ್ಳು. ಸರಿ ಅಂದ್ಬಿಟ್ಟು ಒರೆಸಮ್ಮ ಅಂದ್ಬಿಟ್ಟು ಕೊಟ್ಟೆ. ಅವಳು ಒರೆಸ್ತಾ ಇದ್ದಾಳೆ. ಎಲ್ಲರೂ ಕೂಡ ಆಲ್ರೆಡಿ ಬಂದರು 7-7:30 ವರ್ಷಕ್ಕೆಲ್ಲ. ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅವ್ರದ್ದು ಕೆಲಸನ. ನಾನು ಬಂದು ನೆಲ ಎಲ್ಲ ಒರೆಸಾಯ್ತು. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಒರೆಸಿದ್ರು. ಹೂವು ಎಲ್ಲ ಮುಡಿಸಿ ದೀಪ ಹಚ್ಚಿದೆ. ನಡಿ ಬಂದೆ. ಚಪ್ಪಲಿ ಬೇಡ, ನಡಿ. ಇಲ್ಲ, ನಡೀರಿ. ಇಲ್ಲೆಲ್ಲಿ ಮಾಡೋರ? ಇವಾಗ ಎಲ್ಲರೂ ಕೂಡ ಇಲ್ಲೇನೋ ಅಗಸ್ರು ಕಲ್ಲು ಮಚ್ಚಾಕ್ತಾರೆ ಅಂತ ಒಂದು ಪೂಜೆ ಮಾಡ್ತಾರೆ. ಆಲ್ರೆಡಿ ನಾನು ನಮ್ಮ ಮಾವನ ಕಾರ್ಯದ ಟೈಮಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ. ಇವಾಗಲೂ ಕೂಡ ಎಲ್ಲರೂ ಅಲ್ಲಿ ಪೂಜೆಗೆ ಅಂತ ಹೊರಟಿದ್ದೀವಿ. ಎಲ್ಲ ರೆಡಿಯಾಗಿದೆ. ಇದೊಂದು ಪೂಜೆ ಮಾಡ್ಕೊಂಬಂದು ಎಡೆ ಇಟ್ಟು ಪೂಜೆ ಮಾಡಿದ್ರೆ ಬೇಗನೆ ಆಯಿತು ಈ ಸತಿ ಅಂತಲೇ ಹೇಳ್ತೀನಿ. ನಮ್ಮ ಮಾವನ ಕಾರ್ಯದ ಟೈಮಲ್ಲಿ ಸ್ವಲ್ಪ ಲೇಟಾಗಾಯಿತು. ಎಲ್ಲ ಅಡುಗೆ ಎಲ್ಲ ನಾವೇ ಮಾಡಿದ್ವಿ ಅಲ್ವಾ, ಅದರಿಂದ ಲೇಟಾಯಿತು. ಇವಾಗ ಅಡುಗೆಗೆಲ್ಲ ಕ್ಯಾಟ್ರಿಂಗ್ ಒಪ್ಸಿರೋದ್ರಿಂದ ಬೇಗನೆ ಕೆಲಸ ಕೂಡ ಆಯಿತು. ಇವಾಗ ಪೂಜೆ ಆಗ್ತಾಯಿದೆ. ಇದು ಬಂದು ಅಗಸ್ರು ಕಲ್ಲು ಮಡ್ಚಾಕೋದು ಅಂತ ಒಂದು ಶಾಸ್ತ್ರ ಇಲ್ಲಿ ಮಾಡ್ತಾ ಇರೋವಂಥದ್ದು. ಪೂಜೆ ಮಾಡ್ತವ್ರೆ. ಫಸ್ಟ್ ಒಂದು ಆದ್ಮೇಲೆ ಆನ್ ಮಾಡಬೇಕು. ಹೊಡಿಲಾಜಿ ಊದ್ಗಡ್ಡೆ ಹೆಚ್ಚೈತಲ್ಲ, ಆಮೇಲೆ
ಹಾಕಿರ್ತೀನಿ ಕಾಯಿ ಹೊಡೆದು ಹಂಗೆ ಕರ್ಪೂರ ಹಚ್ಬೇಕು ಹೂವು ಕುಡಿತೀನಿ ನಂದು ನೋಡಿ ಎರಡು ಜನ ಕೊಡೋಗಿತ್ತ ಕೊಡ್ತೀನಿ ಬೆಂಕಿ ಪಟ್ಟೆ ಇಲ್ವೇನೋ ಅಮ್ಮ 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 ಕೂಗ್ರಿ ಎಲ್ಲರೂ ಕೂಗ್ರಿ ಹಾಯ್ ಖುಷಿ. ಕಟ್ಟೆಗಳ ಇನ್ನೊಂಚೂರು ಅಲ್ವಾ ಮಾಡ್ಕೋಬೇಕು ಕಟ್ಟೆಗಳು ಇನ್ನೊಂಚೂರ ಮಾಡ್ಕೊಂಬೇಡ ಏನೇನ ಯಾರ ಮನೆ ಅಣ್ಣ ಮುಂಜಾನೆ ಗೊತ್ತಾ ಚಿಕ್ಕಿರಪ್ಪನ ಮನೆ ತವ ಪೂಜೆ ಮಾಡಿ ಆಮೇಲೆ ನನ್ನ ಮಗನ ಮಾತಾಡ್ಕೊಂಡು ಸೂರ್ಯ ಹುಟ್ಟೋದಕ್ಕೆ ಹಣ್ಣು ಅಲ್ಲಿಗೆ ಹೋಗ್ಬೇಡ್ರಿ ಇದೆ ಇದೆ ನಮ್ದು ಇಲ್ಲೇನಾ? ಮಾಡಿಲ್ಲಪ್ಪ ಕರ್ಪೂರನ ಬೆಳೆಯಂಗಿಲ್ವಾ? ಬೆಳಗ್ಗೆ ಕಾಲಿನ ಗಡ್ಡಿ ತೆಗಿಯೋ ಹಾಕನಯ್ಯ ಹಾಕು ಸ್ವಲ್ಪ ಸೀರೆ ಸೀರೆ ಬಟ್ಟೆ ಎಲ್ಲ ಹೋಯ್ತು ಅಲ್ಲೇ ಅಲ್ಲೇ ಮಾಡ್ರಿ ಆಮೇಲೆ ಯಾರದು? ಅದು ಮೆತ್ಕೆ ಮೆತ್ಕೆ ಹಾಂ ತಟ್ಟೆಲ್ಲ ಎತ್ತ ಹಾಂ ಈಗ ಬಾಳೆಹಣ್ಣು ತೊಟ್ಟು ಮುರ್ದಲ್ಲ ಏನು ಮುರ್ದಿದ್ದಿ ಮುದ್ದಂಗೆ ಸುಮ್ಮನೆ ಪೂಜೆ ಮಾಡಿದ್ರೆ ಕಾಯಿ ಆವಾಗಲೇ ಮುರಿದ್ಬಿಟ್ರು. ನೋಡು ಹಂಗೆ ಹೊಸ ತಗೋತಾರೆ ಇಲ್ಲೇ ಹೊಸಳ್ಳಿ ಸುಮ್ಮನೆ ಹೊಸಳ್ಳಿ ಅದು ಮಾಡ್ಕೊ ಈಗ ಅವೆಲ್ಲ ಹೂವು ತೆಗೆದು ಕಟ್ಟೆ ಹೊಡಾಕ್ಬೇಕು ಹಿಂಗೆ ಅವನಿಗೆ ಕತೆ ಹೇಳ್ತಾನೆ ಈಗ ಆ ಕತೆ ಕೇಳಿದ್ರೆ ಅಷ್ಟೇ ನಮಗೆ ಸೂತ್ರ ಕರೆಯೋದು ಅಂದ್ರೆ ಇವಾಗ ಅಷ್ಟೇ ದೊಡ್ಡವರು ಚಿಕ್ಕವರು ಅಂತೆಲ್ಲ ಹೇಳ್ತಾರೆ ಹಾಂ ಸುಮ್ಮನೆ ನೋಡಕ್ಕೆ ಅಷ್ಟೇ ಇದ್ರು ಏನು ಒಳ್ಳೇದು ಅದಕ್ಕೆ ಹೋಗ್ರಿ ನೀವು ಏನು ಪರವಾಗಿಲ್ಲ ಅಲ್ಲೇನು ಮಾಡ್ಕೊ ಏನು ನೀವು ಮುಗಿಸ್ಕೊಂಡು ಹೋಗ್ಬಿಡ್ರಿ ಧರ್ಮಕ್ಕೆ ಕಟ್ಟೆ ಹೊಡೆದಾಗ ಅಪ್ಪನೆ ಕೊಟ್ರ ಕೊಟ್ಟರು ಎಲ್ಲರದ್ದು ಅಪ್ನೆ ಇದೆ ಅಪ್ನೆ ಅಂದ್ರೆ ಅಷ್ಟೇ ಏನು ಮಾಡಿದ್ವಿ ಚಿಕ್ಕರ್ ಮಾಡ್ತಾ ಇದ್ದೀವಿ ವಿಡಿಯೋ ಮಾಡ್ತೀವಿ ಚಿಕ್ಕರ್ ಮಾಡ್ತಾ ಇದ್ದೀವಿ ಹಿರಿಯರು ಮಾಡಿ ಚಿಕ್ಕರ್ ಮಾಡ್ತಾ ಇದ್ದೀವಿ ಚಿಕ್ಕರ್ ಮಾಡ್ತಾ ಇದ್ದೀವಿ ಅದು ಹಂಗೆ ಇನ್ನೊಂದು ಹೇಳ್ತೀನಿ ಹಿರಿಯರು ಮಾಡಿದ್ವಿ ಚಿಕ್ಕರ್ ಮಾಡ್ತಾ ಇದ್ದೀವಿ ಹಿರಿಯರು ಮಾಡಿದ್ವಿ ಚಿಕ್ಕರ್ ಮಾಡ್ತಾ ಇದ್ದೀವಿ ದಪ್ಪ ಆಗ್ತಾನೆ ಹಂಗೆ ಅಷ್ಟೇ ಇಲ್ಲೇ ಆಯ್ತು ಇಲ್ಲಿ ಅಲ್ಲೇ ಆಯ್ತು ಅದೇ ಇಲ್ಲೇ ಕರೆ ಐತೆ ಬಾರೋ ಏನಿಲ್ಲ ಅದೇನು ನೀನು ಮುಟ್ಟಲ್ಲ ಅದನ್ನ ಅದೆಲ್ಲ ಇತ್ತೀಚಿನ ಅಷ್ಟೇ ಮುಗೀತು ಅಷ್ಟೇ
ಹಂಗೆ ಹಾಂ ಮುಗ್ದೋಯ್ತು ಏನು ನಡಿ ಫಾಸ್ಟ್. ದಬ್ಬ ಹಾಕಿದ್ಮೇಲೆ ಮುಗೀತು ಅಷ್ಟೇ ಅವ್ನು ನಡೀರಿ. ಹೊಸ ಇಟ್ಕೊಂಬರ ಅಯ್ಯ ಏಯ್ ಮಮ್ಮ ಮಮ್ಮ ಈ ಸಣ್ಕರೆ ಬೇಡ ಕಣ ಮಮ್ಮ, ಸಣ್ಕರೆ ಬೇಡ ಮಮ್ಮ. ಅನ್ನ ತಿಂದ್ರೆ ಹೆಚ್ಚು ಕಮ್ಮಿ ಆದತ್ತು. ಬೇಡ 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 ದೊಡ್ಡದೇ ಹಿಡ್ಕೊಂಬರ್ಲಿ. ಮಹಾದೇವನು ಸರಿ ಆಯಿತು. ಪೂಜೆ ಎಲ್ಲ ಆಯಿತು. ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ. ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ, ಹೊಟ್ಟೆ ಕೂಡ ಹಸುವಾಗಿತ್ತು. ಊಟ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ನೋಡ್ತಾ ಇರ್ಬೋದು ಮಗಳು ಕಾರಲ್ಲಿ ಸಾಂಗ್ ಎಲ್ಲ ಹಾಕಿದ್ರು, ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡೇ ಹೋದ್ವಿ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟು ನಾವು ಹೊರಟಿದ್ವಿ. ಆಲ್ರೆಡಿ ಮಗಳು ಹೇಳಿದ್ಲು ನಾವು ಶೆಟ್ಟಿಗೆರೆಗೆ ಹೋಗ್ತಾಯಿದ್ದೀವಿ ಅಂದ್ಬಿಟ್ಟು. ಪ್ಲ್ಯಾನ್ ಏನು ಇರಲಿಲ್ಲ ಹೋಗೋ ಪ್ಲ್ಯಾನು, ಆದರೆ ಅವಳೇನೋ ಗೊತ್ತಿಲ್ಲ, ಇಲ್ಲ ನಾನು ಹೋಗಲೇಬೇಕು, ಒಂದು ದಿನಕ್ಕಾದರೂ ಅಲ್ಲಿ ಹೋಗಿ ಬರಬೇಕು ಅಂತ ತುಂಬ ಹಠ ಮಾಡಿದ್ಲು. ಸರಿ ಅಂದ್ಬಿಟ್ಟು ಹಸ್ಬೆಂಡು ಕೂಡ ಹೋಗ್ಬಿಟ್ಟು ನಾಳೆ ಬನ್ನಿ ಅಂದರು. ಅದರಿಂದ ಇವಾಗ ನಿಶಾ, ದರ್ಶು, ನಾನು, ಖುಷಿ 4 ಜನ ಹೋಗ್ತಾಯಿದ್ದೀವಿ. ಮತ್ತು ಲಿಯೋ, ಸಿಂಬಾ ಅವರಿಬ್ಬರಿದ್ದಾರೆ. ನಮ್ಮನ್ನು ಅಲ್ಲಿ ಊರಲ್ಲಿ ಶೆಟ್ಟಿಗೆರೆಯಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ಅವರು ಬೆಂಗಳೂರಿಗೆ ಹೋಗ್ತಾರೆ. ಸ್ವಲ್ಪ ಸಾಂಗ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೇ ಹೋದ್ವಿ. ಸ್ವಲ್ಪ ಸೆಕೆ ಕೂಡ ಇತ್ತಲ್ವ, ಅದರಿಂದ ಫುಲ್ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಮಗಳು ಡ್ಯಾನ್ಸ್ ಆಡ್ತಾ ಇರೋದ್ರಲ್ಲೇ ಗೊತ್ತಾಗ್ತಾಯಿದೆ. ವಾಯ್ಸ್ ನಾನು ಮ್ಯೂಟ್ ಮಾಡಿದ್ದೀನಿ ಸಾಂಗ್ ಎಲ್ಲ, ಯಾಕೆಂದರೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು. ನೆಕ್ಸ್ಟು ನಾವು ಮತ್ತೆ ಬರೋ ಪ್ಲ್ಯಾನ್ ಇದೆ ರಜಕ್ಕೆ, ಅದಕ್ಕೋಸ್ಕರ ನಾವು ಬೇಗನೆ ಇಲ್ಲಿಂದ ಹೊರಟ್ವಿ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಫಂಕ್ಷನ್ ಮುಗಿಸಿದ ತಕ್ಷಣಕ್ಕೆ ಹೊರಟಿದ್ದು ಅಂತಲೇ ಹೇಳ್ತೀನಿ. ಯಾವ ಫಂಕ್ಷನ್ಗಳು ಇಷ್ಟು ಸುಮಾರು ಫಂಕ್ಷನ್ಗಳಾಗಿದ್ದಾವೆ, ಆದರೆ ಫಂಕ್ಷನ್ ಮುಗಿಸಿದ ತಕ್ಷಣಕ್ಕೆ ಆ ಸತಿನೂ ಹೋಗಿಲ್ಲ. ಏಕೆಂದರೆ ಮತ್ತೆ ನಮ್ಮನ್ನು ಊರಿಗೆ ಬಿಟ್ಟು ಮತ್ತೆ ಇವ್ರು ಬೆಂಗಳೂರಿಗೆ ಹೋಗಬೇಕಿತ್ತು ಅರ್ಜೆಂಟು. ಅದಕ್ಕೋಸ್ಕರ ಇನ್ನೇನು ಕೆಲಸ ಕೂಡ ಏನೂ ಇರಲಿಲ್ಲ, ಯಾವುದೇ ಕೆಲಸ ಇನ್ನೇನು ಅಡುಗೆ ಎಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ದರು, ತೊಳಿಬೇಕಲ್ಲಪ್ಪ ಅದೆಲ್ಲ ಇದು ಮಾಡಬೇಕಲ್ಲಪ್ಪ, ಆ ಥರ ಎಲ್ಲ ಏನೂ ಕೆಲಸ ಇರಲಿಲ್ಲ. ಇಲ್ಲಿ ಬಂದು ಮಗಳು ನನಗೆ ನೀನು ನಿನಗೆ ನಾನು ಸಾಂಗ್ ಬರುತ್ತಲ್ಲ ಆ ಸಾಂಗ್ ಹಾಕಿದ್ರು. ಆ ಸಾಂಗ್ಗೆ ಅವಳು ಸಾಂಗ್ ಆಡ್ತಾಯಿದ್ಲು. ಅದನ್ನು ಇನ್ನು ಮುಂದೆ ಅವರಿಬ್ಬರು ಕೂಡ ಇವಳು ಆಡ್ತಾಯಿದ್ನ ಹಾಗಾಗಿ ಸಡನ್ನಾಗಿ ಕಟ್ ಮಾಡ್ತಾಯಿದ್ರು. ಇವಳು ಸ್ವಲ್ಪ ರಾಂಗ್ ಹೇಳ್ತಾಯಿದ್ಲು, ಅದಕ್ಕೆ ಅವಳನ್ನು ಕೂಡ ಒಂಥರ ಆಟಿಕೆ ಮಾಡ್ಕೊತ ನಮ್ಮ ಜರ್ನಿ ಶುರುವಾಯಿತು. ಈ ಸತಿ ಫಂಕ್ಷನ್ ಅಷ್ಟಾಗಿ ಏನು ಟೆನ್ಷನ್ ತೊಗೊಂಡು ಓಡಾಡ್ಕೊಂಡು ಆ ಕೆಲಸ ಮಾಡಬೇಕಲ್ಲಪ್ಪ ಈ ಕೆಲಸ ಮಾಡಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇರಲಿಲ್ಲ. ಏಕೆಂದರೆ ಅವರೆಲ್ಲರೂ ಕೂಡ ಅವರವರೇ ಮಾಡ್ಕೊತಾಯಿದ್ರು. ಅದರಿಂದ ಈ ಸತಿ ಫಸ್ಟ್ ಟೈಮು, ಇಷ್ಟು ವರ್ಷದ ಫಸ್ಟ್ ಟೈಮ್ ಫ್ರೀಯಾಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ನಮ್ಮ ಮನೇಲಿ, ಹಸ್ಬೆಂಡ್ ಮನೇಲಿ. ಅಂದರೆ ಇದೇ ಫಸ್ಟು ಒಂದು ಫಂಕ್ಷನ್ ಅಂತಲೇ ಹೇಳ್ತೀನಿ. ಅದ್ರ ಮೇಲೆ ಒಂದು ಬುದ್ಧಿ ಇಲ್ಲವಲ್ಲ, ಅವು ಕೀಳು ಆ ಕಡೆನೂ ಅವೇ, ಅವ ಬೆಟ್ಟನ ಬಿಡ್ತಾರೆ, ಈ ಕಡೆ ಕೀಳು
ಹತ್ತೆ ಬೀಳಲ್ಲ ತಪ್ಪ. ಬಾಯ್. ಮೋಹನಿಗೆ ಫೋನ್ ಮಾಡುವಂಥದ್ದಪ್ಪ. ಓ ಎಲ್ಲವನ್ನ ಬಿಡ. ಮನೆ ತವ ಮಲಗೈತಿ. ಎಳ್ನೀರವಂತ ತೆಂಗಿನ ಮರದಲ್ಲಿ. ಅವೇ ಅಲ್ಲ ಅಲ್ಲಿ. ಏಮ ಏನು ಬಂದ್ಬಿಟ್ಟೆ? ಯಾವತ್ತು ಬಂದೆ? ನಾನು ಹಾಂ ಶನಿವಾರ. ಶನಿವಾರ ಬಂದ. ಏನು ಸಮಾಚಾರ? ನೋಡಿ ಶೆಟ್ಟಿಗೆರೆಗೆ ಬಂದಿದ್ದೀವಿ. ಏಮ ಬಂದಿದ್ದಾಳೆ ನಮ್ಮನ್ನು ನೋಡೋಕ್ಕೆ ಊರಿಂದ, ಗಿಡಪಾಳ್ಯದಿಂದ ಬಂದವಳೆ. ಅವಳು ಹಬ್ಬಕ್ಕೆ ಬಂದವಳು, ಇಲ್ಲೇ ಇದ್ದಾಳೆ ಒಂದು ವಾರದಿಂದ. ಇಲ್ಲಿ ಖುಷಿಗೌಡ ಇದ್ದಾರೆ, ಇಬ್ಬರು ಫುಲ್ಲು ಓಡಾಡೋದೇ ಆಗ್ಬಿಟ್ಟಿದೆ. ಏನೋ ನನಗೆ ಸರ್ಪ್ರೈಸಾಗಿ ತೋರಿಸ್ತೀನಿ ಅಂತ ಕರೀತಾ ಇದ್ದಾರೆ. ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ತೋರಿಸ್ತೀನಿ ನಿಮಗೂ ಸರ್ಪ್ರೈಸ್ ಏನು ನೋಡೋಣ. ಖುಷಿಗೌಡವ್ರು ನೋಡಿ ಇಲ್ಲಿದ್ದಾರೆ, ಬನ್ನಿ ಸರ್ಪ್ರೈಸ್ ಮಾಡೋಣ. ನೋಡಿ ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ, ಅದರದ್ದು ಬೆಳಕು ನೋಡಿ ಈ ಥರ ಬಂದಿದೆ. ಅದನ್ನು ತೋರ್ಸೋದಕ್ಕೆ ಕರೆದಿರೋದು ಖುಷಿಗೌಡ ಅವರು. ಸನ್ಸೆಟ್ ಆಗ್ತಾ ಇದೆಯಲ್ಲ, ಅದ್ರದ್ದು ಬೆಳಕು ನೋಡಿ ನಿಮಗೂ ಕಾಣಿಸ್ತಾ ಇದೆ, ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು. ಫುಲ್ ಖುಷಿಗೌಡ ಇವತ್ತು ಫುಲ್ ಖುಷಿ. ಹಿಂಗೆ ಆಡೋಕ್ಕೆ ಯಾರನ್ನ ಇದ್ದರೆ ಏನೋ ಒಂಥರ ಖುಷಿ. ಇಲ್ಲಿ ಮಕ್ಕಳೆಲ್ಲ ಸಿಗ್ತಾರಲ್ಲ. ಏ ಬನ್ರಿ, ಬನ್ರಿ. ನೀರು ಕುಡ್ಸಕ್ಕ? ಹಾಂ, ಮಧ್ಯಾಹ್ನ ಬಂದ. ಹ್ಞೂ, ನೀರಿಗೆ ಭಂಗ ಬಂದ್ಬಿಟ್ಟೈತೆ. ನೀರು ಸೋರವು ಯಾವಾಗಲೂ. ಹಾಂ, ಎಲ್ಲಿಗೆ 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 ಹೋಗ್ತೀರಾ? ಬಾಯ್. ನೋಡಿ ಅವನ್ ಸೊಪ್ಪಿನ ಮಡಿ, ಕೈ ತೋಟ ಅವಂದಿದ್ದು. ನೋಡಿ ಅಲ್ಲಿ ಪಾಲಕ್ಕು, ಇಲ್ಲಿ ಸಬ್ಬಕ್ಕಿ ಸೊಪ್ಪು, ಅಲರ್ವೆ ಸೊಪ್ಪು, ದಂಟಿನ ಸೊಪ್ಪು. ಈ ಥರ ಬೇಸಿಗೆ ಕಾಲದಲ್ಲಿ ಸೊಪ್ಪಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋದು ಯೋಚನೆ ಇರಲ್ಲ, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಅಡುಗೆಗೆ ಮಾಡೋದಕ್ಕೆ ತರಕಾರಿಗೆ ಭಂಗ ಅಲ್ವಾ, ಅದರಿಂದ. ಮತ್ತು ನೋಡಿ ರೋಸ್ ಎಷ್ಟೊಂದು ಬಿಟ್ಟಿದೆ. ಎನಿ ಟೈಮ್ ರೋಸ್ ಬಿಡುತ್ತೆ ನೋಡಿ. ಈ ಥರ ಗಿಡ ಒಂದು ಹಾಕೋಬಿಟ್ರೆ ಪಾಟಲ್ಲಿ ಹೂವಕ್ಕೆ ಭಂಗನೇ ಇರಲ್ಲ. ಬಿಸಿಲಿಗೆಲ್ಲ ವೈಟ್ ಆಗಿಬಿಟ್ಟಿದೆ. ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಇವಾಗೆಲ್ಲ ವೈಟ್ ಆಗ್ಬಿಟ್ಟು ಎಷ್ಟು ರೋಸ್ ಬಿಟ್ಟಿದೆ ನೋಡಿ ಒಂದು ಗಿಡದಲ್ಲಿ. ನೋಡಿ ಬಂದರು ಅಲೆ ಮತ್ತೆ. ನೀ ಮಣ್ಣಲ್ಲೆಲ್ಲ ಓಡಾಡಬೇಡ್ರಿ ಜಾಸ್ತಿ, ಸೈಡಲ್ಲಿ ಓಡಾಡ್ರಿ. ಮಣ್ಣಲ್ಲಿ ಎಲ್ಲ ಇದಾಗಿರೋದಕ್ಕೆ ಮೇಲೆ ಬರ್ತೈತೆ. ಕಿತ್ತಿದೆಯಾ ಅದು ಪಾಲಕ್ ಸೊಪ್ಪು? ದೊಡ್ಡ ಕಿತ್ಕೊಂಡಿದೆಯಲ್ಲ ಇದು. ಇದೇನಿದು? ಸಬ್ಬಕ್ಕಿ ಸೊಪ್ಪು. ಬೇಸಿಗೆ ಕಾಲ ಅಷ್ಟಾಗಿ ಸೊಪ್ಪು ಬರಲ್ಲ ಅಲ್ಲ.
ಇನ್ನೊಂದು 2 ಮಡಿ ಅರಿವೆ ಸೊಪ್ಪಕ್ಕೆ ಚೆಲ್ಕೋಬೇಕಿತ್ತು. ಸಾಕಾಯ್ತದೆ, ನೀನು ಕೊಡೋರಿಗೆ ಜಾಸ್ತಿ ಆಯ್ತದಲ್ಲ. ಯಾರಿಗೂ ಕೊಟ್ಟಿಲ್ಲ. ಹ್ಞೂ ಒಂದು 2 ದಿವಸ ಆಂಟಿ ಕೊಟ್ಟಿದ್ದೆ, ಹ್ಞೂ 2 ದಿವಸ ಅತ್ತಿಗೆ ಕೊಟ್ಟು ಹ್ಞೂ ನಮಗೆ. ಇದೇನು ದಂಟು ಬೀಜಕ್ಕೆ ಬಿಟ್ಟಿರೋದು? ಯಾವ ಇದೆಲ್ಲನೂ ಹ್ಞೂ ಕಿತ್ಕೊಳ್ಳೋದು ಸರ್, ನಿಮಗೆ ಕೊಟ್ಟಿಲ್ಲ. ಒಂದಿನ ತಂದಿದ್ದಲ್ಲ ಅವತ್ತು ಬಂದಾಗ. ನೀವು ಬಂದಿಲ್ಲ ತಗೊಂಡಿಲ್ಲ, ಅವ್ರು 2 ದಿವಸ ಬಂದಿರೋ 2 ದಿವಸ ಕೊಡ್ತಾರೆ. ಪೂಜೆಗೆ ಬಂದಿದ್ದು ದಿವಸ ಸೊಪ್ಪಿರಲಿಲ್ಲ, ಹ್ಞೂ ಬರೋ ದಂಟು ಕಿತ್ಕೊಟ್ಟಿದ್ದು. ನೆನ್ನೆ ಸೊಪ್ಪು ದಂಟು ಎಲ್ಲ ಶಿವಣ್ಣಂಗೆ ಅವ್ರಿಗೆ ಎಲ್ಲ ಕೊಟ್ಟು ಅವ್ರಿಗೆ ಬೇರೆ ಕೊಟ್ಟ. ತತ್ಕೊಂಡ ಇದು ಅಲ್ವಾ? ಇದನ್ನ ಮಾಡಬೇಕು ಚೆನ್ನಾಗಿ ಗೊಬ್ಬರ ನೀರು ಇದು ಮಾಡಿದ್ರೆ ಆಗದೇ ಇಲ್ಲ ಅದನ್ನು. ನೋಡಿ ಹಾಲು ಎಷ್ಟು ಮಗ್ಗುಳು ಅಲ್ಲೇ ಇದ್ದಾವೆ ಅನ್ನೋದು. ಗೊಬ್ಬರನೇ ಇಲ್ಲ ಅದಕ್ಕೆ. ಬೆಳಗಿರೋ ಕುಯ್ಕೊ ನೋಡಿ, ಇಲ್ಲೊಂದು ಸ್ವಲ್ಪ ಬೆಳಗಾಗ್ಬಿಟ್ಟವೆಲ್ಲವು ಈಗ ಇದರಲ್ಲಿ. ಔಷಧಿ ಹೊಡಿತಾ ಇರಬೇಕು. ಇದಕ್ಕೂ ಇದಾಯ್ತದಲ್ಲ, ಹುಳ ಆಗ್ಬಿಡ್ತದೆ. ಗಂಜ್ಲ ಹಾಕ್ಬಿಡು ಕಂದ, ಔಷಧಿಗಿಂತ ಗಂಜ್ಲ ಹಾಕು. ಹೋಯ್ತದ. ಅದೇ ನ್ಯಾಚುರಲ್ಲು. ಔಷಧಿ ಎಲ್ಲ ಕೆಮಿಕಲ್ ಅದು ಇದು. ಹೆಂಗಾರೆ ಇದಕ್ಕೆ ಔಷಧಿ ಹೊಡಿತೀರ ಅವಾಗವಾಗ? ಇಲ್ಲಿ ಮೆಣಸಿನ ಗಿಡ ಕೊಡ್ದಾಗೆಲ್ಲ ಅವಾಗ ಹೊಡಿತಿದ್ದೆ, ಇವಾಗ ಹೊಡೆದಿಲ್ಲ ತಾನೆ? ಹೊಡೆದಿಲ್ಲ, ಹೊಡಿಬೇಕು వచ్చారు. ಹುಳತ್ಕತ್ತೆ ಇಲ್ಲಿ ಬೆಳಗಾವ್ ಸಾಕಾಗಲ್ವಾ? ಸಾಕ್ತು ಒಂದೊಂದೇ ಇಕ್ಕಂತ. ಅಲ್ಲೊಂದು ಸೋಮವಾರ ಅಷ್ಟೊತ್ತು ಕಳ್ಕತ್ತ ನಾಳೆಕಿಲ್ಲ, ನಾಳೆ ಸೋಮವಾರ ಅಲ್ವಾ? ಹ್ಞೂ ಅಲ್ಲಿರೋವೆಲ್ಲ ಬಿಡ್ಕೊಳ್ಳಿವ, ಅಲ್ಲಿರೋವು ಇಲ್ವಲ್ಲ ಇನ್ನು. ನೋಡಿ ಇದನ್ನ ಕಿತ್ಕೊಯ್ದು ಫುಲ್ ಎಲ್ಲ ಅಲ್ಲೇ ಬಿಸಿಲಿಗೆ. ಬಿಸಿಲಿಗೆ ಅದೇ ಬಿಸಿಲಿಗೆ. ಮಳೆಗಾಲದಿಂದ ಹೆಂಗಿತ್ತು ಇನ್ನೂ ಅಗಲುವಾಗೂ ಇರ್ತವೆ. ಇವಾಗ ಒಂಥರ ಸಣ್ಣ ಹೂವು. ಗೊಬ್ಬರ ಇಲ್ಲ, ಗೊಬ್ಬರ ಹಾಕ್ಬೇಕು ಒಂಚೂರು. ಇಲ್ಲೊಂದು ಐತೆ ಹಳ್ಳಾಗೋದೈತೆ ಫುಲ್ಲು ಹಾಲು. ಇಲ್ಲಿ ಇದು ಇಲ್ಲಿ 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 ನೀನು ನಾಳೆಕಿಲ್ಲ, ನಾ ಸೋಮವಾರ ಬಿಡು, ಇನ್ನಿದ್ದವೇನು ಬೇಡ. ಅಪ್ಪ ಅಡ್ಡ ಬಂತು. ಊಟ ಮಾಡ್ತೀನಿ. ಏಮ ಸಾಂಬಾರು ಚೆನ್ನಾಗೈತಾ? ನಿಮ್ಮನೆ ಮಾಡ್ದಂಗೆ ಅದ? ಚೆನ್ನಾಗಿ ಮಾಡ್ತಾರಲ್ಲ ನಿಮ್ಮನೆ ನಿಮ್ಮಮ್ಮ. ಇನ್ನೂ ಚೆನ್ನಾಗಿರುತ್ತೆ ನಿಮ್ಮನೆ. ಅಜ್ಜಿ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಇನ್ನಪ್ಪ ಇದೆಲ್ಲ ಮೆಮೊರಿ ತಾನೇ. ಏಮ್ಮ ಇವತ್ತು ಊಟ ಮಾಡಿದ್ದು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳು ಕೂಡ ಇಬ್ಬರೂ, ಹೇಮ ಮತ್ತು ಖುಷಿ, ಒಂದೆರಡು ಶಾರ್ಟ್ಸ್ ಮಾಡಿದ್ರು. ಆಲ್ರೆಡಿ ಆ ಶಾರ್ಟ್ಸ್ ಅವತ್ತೇ ನಾನು ಶೇರ್ ಮಾಡ್ಕೊಂಡಿದ್ದೆ. ಹೋಗಿಲ್ಲ ಅಂದರೆ ಹೋಗಿ ನೋಡಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇರೋಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ಲೇಟ್ ಆಯಿತು ವೀಡಿಯೋಸ್ ಎಲ್ಲ ಹಾಕೋದಕ್ಕೆ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಆದ್ದರಿಂದ ನಾನು ಇಷ್ಟು ದಿನ ತೊಗೊಳ್ಬೇಕಾಯ್ತು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ. ನೋಡಿರಿ.